Hi, hello everyone. So welcome to the Competitive Kai YouTube channel. ನನ್ನ IBPS PO ಎಕ್ಸಾಮ್ ಬಂದುಬಿಟ್ಟು ಸೆಕೆಂಡ್ ಶಿಫ್ಟ್ ಹುಬ್ಳಿಯಲ್ಲಿತ್ತು. ಆ್ಯಂಡ್ ಅಕಾರ್ಡಿಂಗ್ ಟು ಮೀ 4 ಶಿಫ್ಟು ನಾನು ಸ್ವಲ್ಪ ಅನಾಲಿಸಿಸ್ ನೋಡಿರೋ ಪ್ರಕಾರ ದಿಸ್ ಶಿಫ್ಟ್ ಇಸ್ ದ ಟಫೆಸ್ಟ್ ಶಿಫ್ಟ್. ಅಟೆಂಪ್ಟ್ ಭಾಳ ಕಡಿಮೆ ಇರ್ತಿದ್ವು ಈ ಶಿಫ್ಟಲ್ಲಿ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಈ ಸಬ್ಜೆಕ್ಟ್ ಒನ್ ಬೈ ಒನ್. ಸೊ ಫಸ್ಟ್ ಓಪನ್ ಆಗಿದ್ದು ಇಂಗ್ಲೀಷಲ್ಲಿ ನನ್ನ ಅಟೆಂಪ್ಟ್ ಬಂದುಬಿಟ್ಟು 27 ಆಗಿದ್ದಾವೆ. ಬಟ್ ನಾನು ಇಂಗ್ಲೀಷ್ನ ಏನು ಕನ್ಸಿಡರ್ ಮಾಡ್ತೀನಿ ಅಂದರೆ, ಇಂಗ್ಲೀಷ್ ಸ್ವಲ್ಪ ಮಾಡ್ರೇಟ್ ಇತ್ತು. ಬಿಕಾಸ್ ಬೇರೆ ಶಿಫ್ಟಿಗೆ ಕಂಪೇರ್ ಮಾಡಿದ್ರೆ ಈ ಶಿಫ್ಟಲ್ಲಿ ಸ್ವಲ್ಪ ಇಂಗ್ಲೀಷ್ ಮಾಡ್ರೇಟ್ ಇತ್ತು. ಈವನ್ ಸ್ವಲ್ಪ ಟಫ್ ಕೂಡ ಇದ್ವು ಕ್ವಶನ್ಸ್ ಕೆಲವೊಂದು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನೇ ಹೇಳ್ತಿದ್ದೀನಿ, ನಾನು 30 ಮಾಡೋಕ್ಕಾಗಿಲ್ಲ. ಇಂಗ್ಲೀಷು ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಸೊ ದಾಟ್ಸ್ ವೈ ಇಂಗ್ಲೀಷ್ ನನಗನ್ಸಿದ್ದು ಸ್ವಲ್ಪ ಟಫ್ ಇತ್ತು. ಸ್ವಲ್ಪ ಟಫ್ ಅಂದರೆ ಮಾಡ್ರೇಟ್ ಆಗಿತ್ತು, ಬಟ್ ಸ್ಟಿಲ್ ಮಾಡ್ಬೋದು. ಬಟ್ ಮಾಡ್ರೇಟ್ ಆಗಿತ್ತು ಅಷ್ಟೇ. ದೆನ್ ರಿಲೇಟೆಡ್ ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಇದನ್ನು ಕೂಡ ಸ್ವಲ್ಪ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನಂದು ಚೆನ್ನಾಗಿದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಬಟ್ ಫಾರ್ ದ ಅದರ್ ಪೀಪಲ್ ಈ ಶಿಫ್ಟು ನಾನು ಕನ್ಸಿಡರ್ ಮಾಡೋದಂದರೆ ಮಾಡರೇಟ್ ಟು ಹಾರ್ಡ್. ಬಿಕಾಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೇರೆ ಶಿಫ್ಟಲ್ಲಿ ಕಂಪೇರ್ ಮಾಡಿದ್ರೆ ಈ ಶಿಫ್ಟಲ್ಲಿ ಐ ಥಿಂಕ್ 3 or 4 ಸಿಂಪ್ಲಿಫಿಕೇಷನ್ ಬಂದಿದ್ವು. ಐ ಥಿಂಕ್ ಅಪ್ರಾಕ್ಸಿಮೇಷನ್ಸ್ ಬಂದಿದ್ವು, ಸಿಂಪ್ಲಿಫಿಕೇಷನ್ಸ್ ಬಂದಿದ್ವು. ಸೊ ಅವು ಈಸಿ ಇದ್ವು. ರಾಂಗ್ ನಂಬರ್ ಸೀರೀಸ್ ಬಂದಿದ್ವು, ಅವು ಟಫ್ ಇದ್ವು. ಐ ಥಿಂಕ್ ಆಲ್ಮೋಸ್ಟ್ ಗೊತ್ತಾಗದೇ ಇರೋ ಥರ ಇದ್ವು. ಆ್ಯಂಡ್ 2 DI ಇದ್ವು. ಆ 2 DI ಭಾಳ ಈಸಿ ಇದ್ವು. ಬಟ್ 1 ಕ್ಯಾಸ್ಲೆಟ್ ಇತ್ತು. ಆ ಕ್ಯಾಸ್ಲೆಟು ಐ ಥಿಂಕ್ ಮೇನ್ಸಿಗೆ ಯಾರು ಪ್ರಿಪೇರ್ ಆಗಿರ್ತಾರೋ ಅವರೆಲ್ಲ ಮಾಡಿರ್ತಾರೆ. ಪ್ರಿಲಿಮ್ಸಿಗೆ ಪ್ರಿಪೇರ್ ಆದರೂ ಅದು ಮಾಡಿರಲ್ಲ. ಬಿಕಾಸ್ ಅದರೊಳಗಡೆ ಒಂದು ಕ್ಯಾಸ್ಲೆಟಲ್ಲಿ ಒಂದು ಲಾಸ್ಟ್ ಲೈನ್ ಇತ್ತು. ಆ ಲಾಸ್ಟ್ ಲೈನ್ ಡಿಫ್ರೆನ್ಸ್ ಬಿಟ್ವೀನ್ 2 ಲೈಕ್ ಇನ್ A1 and C ಅದರ್ ಅಂತಂದಿತ್ತು. ಅದನ್ನು A - C ಅಂತ ತೊಗೊಂಡ್ರೆ ನೀವು ರಾಂಗ್ ಬರುತ್ತೆ, ಆನ್ಸರ್ ನೆಗೆಟಿವಲ್ಲಿ ಬರುತ್ತೆ. C - A ಅಂತ ತೊಗೋಬೇಕು ಅದನ್ನ. ಸೊ ಅದು ಬಹಳ ಜನಕ್ಕೆ ಗೊತ್ತಾಗಿರಲ್ಲ. ಸೊ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅನ್ಕೊತೀನಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಭಾಳ ಜನದ್ದು. ಸೊ ಮೈ ಅಟೆಂಪ್ಟ್ 25. ಟು ಬಿ ಫ್ರ್ಯಾಂಕ್ ಇನ್ನೂ ಮಾಡ್ಬೋದಿತ್ತು ನನಗೆ ಅನಿಸುತ್ತೆ. ಬಿಕಾಸ್ ಐ ಆಮ್ ವೆರಿ ಗುಡ್ ಇನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ಮಾಡ್ಬೋದಿತ್ತೇನೋ. ಬಟ್ ನಾನು ಅದೇ ರಿಸ್ಕ್ ಬೇಡ, ಈಗೋಗಿ ತೊಗೊಬೇಡ ಅಂತಂದೇಳಿ ಫಸ್ಟ್ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ 1 ನಿಮಿಷದಲ್ಲಿ ಅನಲೈಸ್ ಮಾಡ್ತೀನಿ ಪೇಪರು. ಸೊ ಅನಲೈಸ್ ಮಾಡ್ತೀನಲ್ಲ, ಅಲ್ಲೇ ಸ್ವಲ್ಪ ಯಾವುದು ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ನೋಡ್ತೀನಿ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈಸ್ 25 ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದಿಸ್. ಆ್ಯಂಡ್ ದೆನ್ ಕಮ್ಸ್ ಅ ರೀಸನಿಂಗ್ ವಿಚ್ ಈಸ್ ಮೈ ವೀಕೆಸ್ಟ್. ಬಟ್ ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ರೀಸನಿಂಗೇ ನಂದು ಸ್ವಲ್ಪ ಅಂದರೆ 3 ಸಬ್ಜೆಕ್ಟಲ್ಲಿ ಕಂಪೇರ್ ಮಾಡಿದ್ರೆ ರೀಸನಿಂಗ್ ನಂದು ವೀಕ್. ಬಟ್ ರೀಸನಿಂಗಲ್ಲಿ 28 ಆಗಿದ್ದಾವೆ. ಆ್ಯಂಡ್ ಐ ಸಾಲ್ವ್ಡ್ ಆಲ್ಮೋಸ್ಟ್ ಆಲ್ 1 ಪಜಲ್ ನಾನು ಬಿಟ್ಟಿದ್ದೀನಿ. ದಟ್ ಈಸ್ ಸರ್ಕ್ಯುಲರ್ ಅರೇಂಜ್ಮೆಂಟ್. ಅಲ್ಲಿ ಇದು ಮೆನ್ಷನ್ ಮಾಡಿದ್ದಿಲ್ಲ, ಡೈರೆಕ್ಷನ್. ಯೂಶ್ವಲಿ ಏನಂದರೆ ಅದರೊಳಗಡೆ ನಾನು ಸ್ವಲ್ಪ ರಾಂಗ್ ಮಾಡ್ತೀನಿ. ರಾಂಗ್ ಅಂದರೆ ದಟ್ ಈಸ್ ನಾಟ್ ಮೈ ಸ್ಟ್ರಾಂಗೆಸ್ಟ್. ಸರ್ಕ್ಯುಲರ್ ಅರೇಂಜ್ಮೆಂಟ್ ಬಂದರೆ ಸ್ವಲ್ಪ ನಂದು ರಾಂಗ್ ಆಗೋ ಚಾನ್ಸಸ್ ಇರ್ತವೆ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ನನಗೆ. ಸೊ ಯೂಶ್ವಲಿ ಏನಂದರೆ ನಾನು ಅದನ್ನ ಸ್ಕಿಪ್ ಮಾಡ್ತೀನಿ. ಇಲ್ಲಿ ಕೂಡ ನಾನು ಅದನ್ನ ಸ್ಕಿಪ್ ಮಾಡಿದೆ. ಫಸ್ಟ್ ಯೂಶ್ವಲಿ 1 ನಿಮಿಷದಲ್ಲಿ ನಾನು ಅನಾಲಿಸಿಸ್ ಮಾಡ್ತೀನಿ ಪೇಪರಲ್ಲಿ ಏನೇನು ಬಂದಿದೆ ಅಂತ. ಸೊ ಎವ್ರಿಥಿಂಗ್ ವಾಸ್ ನಾರ್ಮಲ್. ಯಾವ ಪಜಲ್ಸು ಏನು ಐ ಥಿಂಕ್ ಒಂದು ಫ್ಲೋರ್ದಿತ್ತು, ಇನ್ನೊಂದು ಡೇಟ್ದಿತ್ತು, ಮಂತಿದ್ದು. ಸೊ 2 ಈಸಿ ಇದ್ವು. ಸೊ ಇನ್ನೂ ಒಂದು ಐ ಥಿಂಕ್ 3 ಪ್ಲೇಸಸಲ್ಲಿ ಯಾರ್ಯಾರಿದ್ದಾರೆ ಅಂತಂದೇಳಿ ಇತ್ತು. ಸೊ ದಟ್ ವಾಸ್ ಆಲ್ಸೋ ಅ ವೆರಿ ಈಸಿ ಒನ್, ಸಿಟ್ಟಿಂಗ್ ಅರೇಂಜ್ಮೆಂಟ್. ಆ್ಯಂಡ್ ಒಂದು ಬ್ಲಡ್ ರಿಲೇಷನ್ ಇತ್ತು. ಸ್ವಲ್ಪ ಬ್ಲಡ್ ರಿಲೇಷನ್ ಕನ್ಫ್ಯೂಸಿಂಗ್ ಆಗಿತ್ತು, ಬಟ್ ಮಾಡ್ಬೋದು. ದಟ್ಸ್ ಇಟ್. ನನಗೂ ರೀಸನಿಂಗ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಮೈ ಓವರ್ ಆಲ್ ಅಟೆಂಪ್ಟ್ಸ್ ವೇರ್ 80 out of 100. ಐ ಥಿಂಕ್ ನಂದು ಪ್ರಿಲಿಮ್ಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಲೆಟ್ಸ್ ಸಿ ಆ್ಯಂಡ್ ಥ್ಯಾಂಕ್ ಯು.